ಪ್ರತಿ ಒಂದು ನಿಮಿಷ ಬಾ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನಾನು ರತಿ ಶ್ರೀನಿವಾಸನ್ ಅಂತ. ಹಾಂ ಮೇಡಮ್. ಐ ಆಮ್ ಹೆಡಿಂಗ್ ಪ್ರೆಸಿಡೆಂಟ್ ಆಫ್ ವೇದ. ಹಾಂ, ನೀವು ಮೇಡಮ್? ಐ ಆಮ್ ರೇಣು ಮುದೋಳ್ಕರ್. ಐ ಆಮ್ ವೈಸ್ ಪ್ರೆಸಿಡೆಂಟ್ ಆಫ್ ವೇದ. ವೇದ, ನಿಮ್ದು ಆಬ್ಜೆಕ್ಟಿವ್ಸ್ ಏನೇನಿದಾವೆ ಮೇಡಮ್? ಸರ್, ವಿ ಸಪೋರ್ಟ್, ವಿ ಎನ್ಕರೇಜ್ ಆರ್ಟಿಸನ್ಸ್. Priority is artisans and handmade eco-friendly products. The Veda stands Women Entrepreneur Development Association. ವುಮೆನ್ ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಅಸೋಸಿಯೇಷನ್. Based in Dharwad. ಹಾಂ ಮೇಡಮ್. It is 15 years old women association. ನೀವು ಹೆಂಗೆ ಲೇಡೀಸಿಗೆ ಸಪೋರ್ಟ್ ಮಾಡ್ತೀರಾ ಫೈನಾನ್ಷಿಯಲ್ ಅದೆಲ್ಲ ಏನಾದರೂ? Sir, we don't support on financial. We teach them to earn financial. ಅರ್ನ್ ಫೈನಾನ್ಷಿಯಲ್. Yes. ಹಾಂ. ಸೊ ಇವರು ಪ್ರೆಸಿಡೆಂಟ್, ಸೆಕ್ರೆಟರಿ. ಭಾಳ ಸಂತೋಷ ಆಯಿತು. Paper bag ಅವಳದು. ಹಾಂ ಹಾಂ, ನೀವೆಲ್ಲ ಪೇಪರ್ ಬ್ಯಾಗ್ ಸೆಕ್ಟ್ ಮಾಡ್ತಾ Gets ಇರ್ತೀರಾ? good orders also. ಹಾಂ ಹಾಂ ಹಾಂ. 10 ವರ್ಷದಿಂದ ಮಾಡ್ತಾ ಇದ್ದೀನಿ. 10 ವರ್ಷದಿಂದ. ಏನಿದೆ ಮೇಡಮ್ ಏಜ್ ಈಗ? ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಹೆಣ್ಮಕ್ಳಿಗೆ ನಾವು ಫೈನಾನ್ಷಿಯಲ್ ಸಪೋರ್ಟ್ ಅಂದರೆ ಎಕನಾಮಿಕಲ್ ಕಂಡೀಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತೀವಿ. ಲೈಕ್ ವಾಟ್ ಎವರ್ ದೇ ಪ್ರೊಡ್ಯೂಸ್ ಪ್ರಾಡಕ್ಟ್ಸ್ ಇನ್ ದ ಹೌಸ್, ವಿ ಗಿವ್ ದೆಮ್ ಅಪರ್ಚುನಿಟಿ ಟು ಶೋಕೇಸ್ ದೇರ್ ಪ್ರಾಡಕ್ಟ್ಸ್. ಅದರಿಂದ ಅವ್ರಿಗೆ ಸ್ವಲ್ಪ ಏನಾದ್ರು ಎಕನಾಮಿ ಬರುತ್ತೆ. ಮನೆಯಲ್ಲೇ ಕುಂದ್ರೆ ಯಾರು ತೊಗೊಳಕ್ಕೆ ಬರಲ್ಲ, ಸ್ವಲ್ಪ ಹೊರಗಡೆ ಬಂದರೆ ಯಾರು ಖರೀದಿ ಮಾಡ್ತಾರೆ, ಅದರಿಂದ ಅವ್ರಿಗೆ ಸ್ವಲ್ಪ ಉತ್ಪನ್ನ ಸಿಗುತ್ತೆ. ಆ ರೀತಿ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆಲ್ಲ ಸೆಟಪ್ ನಾವೇ ಮಾಡಿಕೊಟ್ಟಿರ್ತೀವಿ. ಮೇಳ ಎಲ್ಲ ಹಾಕಿಸ್ತೀವಿ ನಮ್ಮ ಸಂಸ್ಥೆ ವತಿಯಿಂದ. ವರ್ಷದಾಗ ಒಂದು 5-6 ಮೇಳ ಮಾಡಿಕೊಡ್ತೀವಿ. ವನವಾಸಿ ರಾಮ ಮಂದಿರದಲ್ಲೇ ಇರುತ್ತೆ. ಪ್ರತಿ ಫೆಸ್ಟಿವಲ್ ನಾವು ಅವ್ರಿಗೆ ಆರ್ಗನೈಸ್ ಮಾಡಿಕೊಡ್ತೀವಿ. ಅಂದರೆ ಫೆಸ್ಟಿವಲಿಗೆ ಸಂಬಂಧಪಟ್ಟಂಗೆ ಎಲ್ಲ ಐಟಮ್ಸ್ನು ಮನೆಯಲ್ಲೇ ತಯಾರು ಮಾಡಿ, ತಿಂಡಿ ತಿನಿಸು ಆಗಲಿ, ಬಟ್ಟೆ ಆಗಲಿ, ಆಮೇಲೆ ಹಬ್ಬಕ್ಕೆ ಸಂಬಂಧಪಟ್ಟಂಥ ವಸ್ತು. ಈಗ ನಾಗರ ಪಂಚಮಿಯಲ್ಲಿ ನಾಗರ ಪಂಚಮಿ ಬೇಕಾದಂಥ ನಾಗಪ್ಪ ಆಗಲಿ, ಆಮೇಲೆ ಸಂಕ್ರಮಣಕ್ಕೆ ಎಳ್ಳು, ಕುಸುರೆ ಎಳ್ಳು, ಶೇಂಗಾ ಚಟ್ನಿ, ರೊಟ್ಟಿ ಎಲ್ಲನೂ ಅಲ್ಲಿ ನಾವು ಇದನ್ನು ಮಾಡ್ತೀವಿ. ಇದು ರೆಸ್ಪಾನ್ಸ್ ಹೆಂಗಿದೆ ಮೇಡಮ್ ಸೊಸೈಟಿಯಲ್ಲಿ? ನಮ್ಮದು ಚೆನ್ನಾಗಿದೆ ಸರ್. ಅದನ್ನ ನೋಡಿಬಿಟ್ಟು ನಮಗೆ ಡಿ ಸಿ ಆಫೀಸಿನ ಕೇಟ್ರಿಂಗು ಲಾಸ್ಟ್ ಇಯರಿಂದ ನಮಗೆ ಕೊಡ್ತಾ ಇದ್ದಾರೆ. ಹೌದಾ? ವೆರಿ ಗುಡ್. Catering also. ಕೇಟ್ರಿಂಗ್ ಕೂಡ ರನ್ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಈಗ ನೀವು ಏಜ್ ಅರೌಂಡ್ 55-60 ಇದೆನಾ ಮೇಡಮ್ ನಿಮ್ಮ ಮೂವರ್ದು? Yeah, she Age? is below 50. 50. We both above. I am 70. 70. ವೆರಿ ಗುಡ್. ಏನು ಮೆಸೇಜ್ ಕೊಡ್ತೀರಾ ಮೇಡಮ್ ಯಂಗ್ ಜನ್ರೇಷನ್ಗೆ? ಯಾಕೆ ಯಂಗ್ ಜನ್ರೇಷನ್ ಎಲ್ಲ ಭಾಳ ಐಡಲ್ ಆಗಿರೋಕ್ಕೆ ಸ್ಟಾರ್ಟ್ಅಪ್ಸ್ ಅಂತ ಹೇಳ್ತಾರಲ್ವಾ, ಇವಾಗ ಸ್ಟಾರ್ಟ್ಅಪ್ಸ್ಗೆ ತುಂಬಾ ಅಪರ್ಚುನಿಟೀಸ್ ಇದೆ. ಅವರಲ್ಲಿ ನಮಗೆ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಕೇಳ್ತಾ ಇದ್ರು, ಇನೋವೇಷನ್ ಮತ್ತೆ ಸ್ಟಾರ್ಟ್ಅಪ್ಸ್ಗೆ ಕೊಡಿ ಅಂತ ಅಂದ್ಬಿಟ್ಟು. ಸೊ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಇಕೋ ಫ್ರೆಂಡ್ಲಿನೇ ನಾವು ಜಾಸ್ತಿ ಸ್ಕೇಲ್ ಅಪ್ ಮಾಡಬೇಕು. ಭೂಮಿ ಇರುತ್ತೆ, ಭೂಮಿನಲ್ಲಿ ಏನು ಬೆಳೀತಾರೆ, ರೈತರಿಂದ ಹಿಡಿದು ನಾವು ಆ ರೈತರು ಏನು ಬೆಳೀತಾರೆ ಅದರಿಂದ ನಾವು ಯಾವ ಥರ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮಾಡಬೇಕು ಅದನ್ನು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕಾನ್ಸೆಪ್ಟ್ ಪೇಪರ್ ಬ್ಯಾಗಲ್ಲಿ ಏನಿದೆ ಅಂದರೆ ಸರ್, ಈಗ ಮನೆಯಲ್ಲೇ ಇರೋ ಹೆಣ್ಮಕ್ಳು ಕೆಲಸ ಎಲ್ಲ ಮುಗಿದ್ಮೇಲೆ ಅವ್ರು ಹೊರಗಡೆ ಜಾಬ್ಸಿಗೆಲ್ಲ ಹೋಗೋಕೆ ಅಪರ್ಚುನಿಟಿ ಸಿಗಲ್ಲ. ಸೊ ಮನೆಯಲ್ಲೇ ಇದ್ಕೊಂಡು ನಾವು ಏನಾದ್ರು ಮಾಡಬೇಕು, ಅರ್ನ್ ಮಾಡಬೇಕು ಅನ್ನೋರಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ. ಔಟ್ಸೋರ್ಸ್ ಮಾಡ್ತೀವಿ. ಅವ್ರಿಗೆ ನಾನು ಅಲ್ಲೇ ಕೊಟ್ಟು ಕಳಿಸಿ ಅವ್ರ ಕಡೆ ಬ್ಯಾಗ್ ಮಾಡಿಸ್ಕೊಂಡು ಅವ್ರದ್ದು ಅಮೌಂಟ್ ಕೊಟ್ಟು ಮತ್ತು ನಾವೇ ವಾಪಸ್ ಖರೀದಿ ಮಾಡ್ತೀವಿ. ಆ ಥರನೂ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ. ಈಗ ಪೊಲೀಸ್ ಕ್ವಾರ್ಟರ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೆಣ್ಮಕ್ಳು ಮಾಡಿಕೊಡ್ತಾ ಇದ್ದಾರೆ. ಅದು ಕಮಿಷನರ್ ಹೇಳಿದ್ರು ಅಲ್ಲಿ ಟ್ರೈನಿಂಗ್ ಕೊಡಿ ಅಂತ. ಅಂದರೆ ಪೊಲೀಸ್ ಕ್ವಾರ್ಟರ್ಸ್ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ ಫ್ಯಾಮಿಲಿ ಅವರಿಗೆ, ವೈಫ್ಸಿಗೆ. ಸೊ ದೇ ವಿಲ್ ಬಿಕಮ್ ಎಂಗೇಜ್ಡ್ ವಿತ್ ಸಮ್ ವರ್ಕ್ ವೆನ್ ದೇ ಹ್ಯಾವ್ ಸಮ್ ಲಿಟಲ್ ಫ್ರೀ ವರ್ಕ್. ಇದರಿಂದ ಅವರು ಬ್ಯುಸಿ ಇರ್ತಾರೆ ಮತ್ತು ಅವ್ರಿಗೆ ಸ್ವಲ್ಪ ಎಕನಾಮಿಕಲಿ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಂತ. ಸೊ ನಾವು ವಿ ಆರ್ ಗೋಯಿಂಗ್ ಟು ಕಮ್ ಅಪ್ ವಿತ್ ಆ್ಯಸ್ ಮೇಡಮ್ ಟೋಲ್ಡ್ ಇಕೋ ಫ್ರೆಂಡ್ಲಿ ಅಂತಂದಾಗ ಒಂದು ಲೆವೆಂಚ ಅಂತ ಒಂದು ಇದು ಬರುತ್ತೆ ಫುಲ್ಲು, ಅದನ್ನ ಬೆಳೆಸೋದು ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ ಸರ್. ಈಗ ನೆಕ್ಸ್ಟ್ ಪ್ರಪೋಸ್ ಮಾಡ್ತಾ ಇದ್ದೀವಿ. ಮೇಡಮ್ ಈಸ್ ಆಲ್ಸೋ ಇಂಟ್ರೆಸ್ಟೆಡ್. ಅದಂದರೆ ಅದರಲ್ಲಿ ಮೆಡಿಸಿನಲ್ ಇದನ್ನು ಇದೆ, ಪ್ಲಸ್ ಅದರಿಂದ ಸೋಪು, ಶಾಂಪೂಸ್ ಎಲ್ಲ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ಇಕೋ ಅಲೈನ್ಸ್ ಅಂತ ಮಾಡಿದ್ದೀವಿ. ಆಮೇಲೆ ಅದ್ರ ಜೊತೆ ಬನಾನಾ ಫೈಬರಿಂದ ಪ್ರಾಡಕ್ಟ್ಸ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ, ಸೊ ಅದನ್ನು ಟ್ರೈನಿಂಗ್ ಮಾಡಿ ರೆಡಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಮಂತಿಂದ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಹಳ್ಳಿ ಹೆಣ್ಮಕ್ಳಿಗೆಲ್ಲ ಮಾಡಬೇಕಂತ ಪ್ಲ್ಯಾನ್. ಈಗ ಎಜುಕೇಷನ್ ಸಿಸ್ಟಮ್ದು ಏನಂತೀರಾ ಮೇಡಮ್? ಈಗ ಎಜುಕೇಷನ್ ಬರೀ ಡಿಗ್ರಿ ಮಾಡಿದವರು, ಇಂಜಿನಿಯರಿಂಗ್ ಮಾಡಿದವರು ಅವರಂದರೆ ಬದುಕ್ತಾರೆ ಅಂತ ಒಂದು ಫಾಲ್ಸ್ ಫೋಬಿಯಾ ಬೆಳೆಸ್ಬಿಟ್ಟಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ಸ್ಕಿಲ್ ಇದ್ರೆ ಅದು ಮಾಡ್ಬೋದು. ಫಾರ್ಮಲ್ ಸ್ಕಿಲ್ ಬೇಕಂತಲ್ಲ, ಇನ್ಫಾರ್ಮಲ್ ದೇ ಕ್ಯಾನ್ ಆಲ್ಸೋ ಗ್ರೋ ಅನ್ನೋದಂತೂ ಮೊದಲೇಕಿಂದನೇ ಗೊತ್ತಿದೆ. ಈಗ ಇವೆಲ್ಲ ನಮ್ಮ ಕ್ರಾಫ್ಟ್ ಎಲ್ಲ ನಮ್ಮ ಸ್ಕೂಲಲ್ಲೇ ನಮಗೊಂದು ಕ್ರಾಫ್ಟ್ ಪೀರಿಯಡ್ ಇರ್ತಾ ಇತ್ತು. ಸೊ ನಾನು MA ಆಂಥ್ರೋಪಾಲಜಿ ನಂದು. ಹಾಂ ಮೇಡಮ್. ಸೊ ಐ ಆಮ್ ಡೂಯಿಂಗ್ ಬೋತ್ ದ ವರ್ಕ್. ಐ ಆಮ್ ಅಕಾಡೆಮಿಕಲಿ ಆಲ್ಸೋ ಕನ್ಸಲ್ಟೆಂಟ್ ಆ್ಯಸ್ ಅ ರಿಸರ್ಚ್ ಕನ್ಸಲ್ಟೆಂಟ್
ಹೆಲ್ತ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಳ್ತೀವಿ. ಇಂಜಿನಿಯರ್ಸ್ಗೆಲ್ಲ ಕನ್ಸಲ್ಟೆಂಟ್ ಅಂತ ವರ್ಕ್ ಮಾಡ್ತೀನಿ, ಜೊತೆಗೆ ಇದನ್ನು ರನ್ ಮಾಡ್ತೀನಿ. ದಿಸ್ ಇಸ್ ಮೈ ಓನ್. ಅವಾಗ ನಾವು ಕ್ರಾಫ್ಟ್ಸಲ್ಲಿ ಕಲ್ತಿರೋದನ್ನು ಇಲ್ಲಿ ನಮ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಈಗ. ಯಾಕಂದರೆ ನಮ್ಮ ಸ್ಕೂಲಲ್ಲಿ ಡ್ರಾಯಿಂಗ್ ಕಲಿಸಿದ್ರು, ಕ್ರಾಫ್ಟ್ಸ್ ಕಲಿಸಿದ್ರು. ಅವೆಲ್ಲ ಈಗ ನಮಗಿದು ಇಂಡಸ್ಟ್ರಿ ಮಾಡೋಕ್ಕೆ ಕಟ್ಟಿಂಗ್ಸ್ ಆಗಲಿ, ಅವರು ನಮಗೆ ಟ್ರೈನಿಂಗ್ ಕೊಡೋದು 3 ಸೈಜ್, ಆಮೇಲೆ ಕಲಿಸೋದು ಇಷ್ಟೇ. ಬಟ್ ಜನರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನು ಬೇಕು ಅನ್ನೋದು ಕೊಟ್ಟಾಗ ಮಾತ್ರ ನಾವು ಬಿಸ್ನೆಸ್ ಆಗಲಿ ಏನಾಗಲಿ ಬೆಳೆಸ್ಬೋದು. ಸೊ ಎಜುಕೇಷನ್ ಸಿಸ್ಟಮಲ್ಲಿ ಮೊದಲೇ ಯಾವ ರೀತಿ ಇತ್ತು ಅಂದರೆ ಕ್ರಾಫ್ಟ್ಸು ಅವೆಲ್ಲ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ ಓದಲಲ್ಲಿ. ಸೊ ಆ ಥರ ಇನ್ನೂ ಸ್ವಲ್ಪ ಎನ್ಕರೇಜ್ ಮಾಡಬೇಕಂತ ನಮ್ಮದು. ಅಂದರೆ ಈಗ ನೀವು ಹೇಳೋ ಲೆಕ್ಕಕ್ಕೆ ಮಕ್ಕಳಿಗೆ ನಾವು ಪ್ರಾಕ್ಟಿಕಲ್ ಆಗಿ ಕಲಿಸ್ತಾ ಇಲ್ಲ, ಬರೀ ಬಾಯಟ್ ಮಾಡೋದನ್ನು ಕಲಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್. ಸೊ ಇದನ್ನ ಕಳಿಬೇಕಂದ್ರೆ ನಾವು ಯಾವ ಥರ ಪ್ರಯತ್ನ ಮಾಡಬೇಕು? ಸೊ ಈಗ ನೀವು ಪ್ರಾಕ್ಟಿಕಲಿ ಯು ಹ್ಯಾವ್ ಟು. ಈಗ ಸಮ್ಮರ್ ಕ್ಯಾಂಪಿಗೆ ಕೇಳ್ಕೊಂಡು ಹೋದ್ರು, ಸಮ್ಮರ್ ಕ್ಯಾಂಪಿಗೆ ನೀವು ಕಲಿಸ್ತೀರಾ ಅಂತ. ಎಸ್ ಅಂತ ಹೇಳಿದೆ. ಹಾಂ ಮೇಡಮ್. ಬಟ್ ಸ್ಕೂಲ್ ಕಲಿಯುವ ಸಮ್ಮರ್ ಕ್ಯಾಂಪ್ಸ್ ಇರಲೇ ಇಲ್ಲ ಸರ್. ನಮ್ಮ ಸ್ಕೂಲಲ್ಲೇ ಸಮ್ಮರ್ ಕ್ಯಾಂಪ್ಸ್. ಹೌದು. ನಾವು ಹೆಂಗ್ ಆಟ ಆಡ್ತಿದ್ವಿ, ಹೆಂಗ್ ಬೆಳಿತಾ ಇದ್ವಿ, ನಮ್ಮ ವೆಕೇಶನ್ ಎಲ್ಲ ನಮ್ಮಲ್ಲೇ ಹೋಗ್ತಾ ಇದ್ವು. ಈಗ ಹಂಗಿಲ್ಲ ಇಲ್ಲ, ಈಗೆಲ್ಲ ಸಮ್ಮರ್ ಕ್ಯಾಂಪ್ ಮರೆ ಹೋಗ್ಬಿಡ್ತಾರೆ. ಈಗೆಲ್ಲ ಎಜುಕೇಶನ್ ಅಂದ್ರೆ ಒಂದು ವ್ಯಾನಲ್ಲಿ ಹಚ್ಬಿಟ್ಟು ಕರ್ಕೊಂಡು ಹೋಗಿ ಜೈಲಲ್ಲಿ ಕೂಡಿಸ್ದಂಗೆ ಕೂಡಿಸ್ಬಿಟ್ಟು ಕರ್ಕೊಂಬಂದು ಬಿಟ್ಬಿಟ್ರೆ ಆಯ್ತು ಅಂತನಾ? ಬಟ್ ಒಬ್ಬ ವಿದ್ಯಾರ್ಥಿ ಅಂತಂದ್ರೆ ಅವ್ನಿಗೆ ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಬೇಕು. NSS, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸ್ಪೋರ್ಟ್ಸ್, ಕ್ರಾಫ್ಟ್ಸ್, ಆ ಥರ ಒಂದಿರಬೇಕು. ಅವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದು ಅವರಲ್ಲಿ ಬರ್ತದೆ, ಮೈಂಡ್ ಸೆಟ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಆ ಥರ ಮಗುಗೆ ಎಲ್ಲ ಕಲಿಸ್ಬಿಟ್ರೆ ಸೊ ಒಂದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಇನ್ ಫ್ಯೂಚರ್ ದೇ ಕ್ಯಾನ್ ಡಿಪೆಂಡ್ ಆನ್ ಮೆನಿ ಥಿಂಗ್ಸ್. ಸೊ ಐ ಕ್ಯಾನ್ ಡೂ ದಿಸ್ ಆಲ್ಸೋ, ಐ ಕ್ಯಾನ್ ಡೂ ದಿಸ್ ಆಲ್ಸೋ. ದೇ ಕ್ಯಾನ್ ಹ್ಯಾವ್ ಚಾಯ್ಸಸ್ ಆಫ್ ದೇರ್ ಓನ್. ಆ ಥರ ಮಗುನ ಬೆಳೆಸಿದ್ರೆ ಅವ್ರಿಗೆಲ್ಲ. ಈ ಥರ ನೀವು ನಿಮ್ಮ ಸಂಸ್ಥೆಯಿಂದ ಏನಾದರೂ ನೀವು ಇನ್ಸ್ಟಿಟ್ಯೂಟ್ಸಿಗೆ ಹೋಗಿ ಅಪ್ರೋಚ್ ಮಾಡಿದ್ದೀರಾ? ನಾವು ಈ ಥರ ಟ್ರೈನ್ ಅಪ್ ಮಾಡ್ತೀವಿ ಹುಡುಗರಿಗೆ ಅಂತ. ಮಾಡ್ಬೋದಾಗಿತ್ತಲ್ಲ ಮೇಡಮ್, ಅದೊಂದು ಒಳ್ಳೆ ಕೆಲಸ ಆಗ್ತಾ ಇತ್ತು. ಅವ್ರಿಗೆ ಬಂದು ಕೇಳಿ ಇದು ಮಾಡ್ಕೊಂಡು ಮಾಡಿದ್ರೆ ನೀವು ಹೋಗ್ತಾ ಇದ್ದೀರಾ? ನೀವು ಯಾರಾದರೂ ಕರೆದ್ರೆ ಹೋಗ್ತೀರಾ? ಹೋಗಿ ಅಲ್ಲಿ ಸಮ್ಮರ್ ಕ್ಯಾಂಪಲ್ಲಿ. ಅದೇ ಸರ್, ನಾನು ಕಮಿಷನರ್ ಜೊತೆ ಹಂಗೆ ಇಂಟ್ರಾಕ್ಷನ್ ಮಾಡುವಾಗ ಸರ್ ಐಡಿಯಾ ಕೊಟ್ಟರು, ನಮ್ಮ ಹೆಣ್ಮಕ್ಳಿಗೆ ಕಲಿಸ್ತೀರಾ ಅಂತ. ಒಂದೇ ಸರ್ ಅವರೆಲ್ಲ ಅಡ್ವೈಸ್ ಮಾಡಿಕೊಟ್ರು, ಹೋಗಿ ಕಲಿಸ್ ಬಂದ್ವಿ. ಸೊ ಇಫ್ ಎನಿಬಡಿ ವಾಂಟ್ಸ್ ಟು ಅಪ್ರೋಚ್ ಅಸ್, ವಿ ಆರ್ ರೆಡಿ ಟು ಡೂ ದಟ್. ಆಮೇಲೆ ಅವ್ರಿಗೆ ಏನಾರ ಚಾರ್ಜ್ ಮಾಡ್ತೀರಾ? ಆಫ್ ಕೋರ್ಸ್. ಎಷ್ಟು ಮಾಡ್ತೀರಾ ಮೇಡಮ್? ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ. ಇಲ್ಲ, ಒಂದು ಹೆಣ್ಮಕ್ಳಿಗೆ ನಾನು 400 rupees ಮಾಡಿದೆ ಮಿನಿಮಮ್ ಚಾರ್ಜಸ್ ಫಾರ್ 7 days. ಏಜ್ ರಿಸ್ಟ್ರಿಕ್ಷನ್ ಇದೆನಾ? ಇಲ್ಲ ಸರ್, ಯಾಕಂದ್ರೆ ನಾವು ಯಾಕೆ ಅದನ್ನ ದುಡ್ಡು ಕೊಟ್ಟು ಕಲಿಸ್ತೀವಿ ಅಂತಂದ್ರೆ ದೇ ಶುಡ್ ಹ್ಯಾವ್ ದಟ್ ವ್ಯಾಲ್ಯೂ. ಹೌದು 100% ಕರೆಕ್ಟ್ ಮೇಡಮ್. rupees ಅವಾಗ ಅವ್ರಿಗೆ ತಲೆಯಲ್ಲಿ ರೊಕ್ಕ ಕೊಟ್ಟಿದ್ದು ಕಲ್ಕೊಂಡಿನಿ, ಇದನ್ನ ಏನಾದ್ರು ಮಾಡಬೇಕು ಅನ್ನೋದು. ಹೌದು. ಅವ್ರು ಹಂಗೆ ಮಾಡಿದ್ರು ಸರ್. ತಾವೇ 400 ಬ್ಯಾಗ್ ಆಗೋ ಮಟನು ನನಗೆ ಫೋನ್ ಮಾಡಿ ಕರೆಸಿ ಈಗೂ ಕರೆಸ್ತಾರೆ. ಒಂದಿನ ಬಿಟ್ರೆ ನಮ್ಗೆ ಬೋರ್ ಆಗುತ್ತೆ ಮೇಡಮ್, ತಂದು ಕೊಡಿ ಬ್ಯಾಗ್ ಅಂತ ಹೇಳ್ತಾರೆ. ನಮ್ಮಲ್ಲೇ ನಾವೇನು ಇದನ್ನ ಹಾಕ್ತೀವಲ್ಲ ರಾಮದೇವ್ ಹೋಮ್ ವರ್ಕ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ, ಮಾಡ್ಬೋದು. ಹೊರಗಡೆ ಮಕ್ಕಳು ಕರ್ಕೊಂಡೆಲ್ಲ ಹೋಗಿ ಹೊರಗಡೆ ಹೋಗಿ ಮನೆ ಬಿಟ್ಟು ಹೋಗಿ ಕೆಲಸ ಮಾಡ್ಲಿಕ್ಕೆ ಎಷ್ಟೋ ಜನಕ್ಕೆ ಆಗ್ತಿರುವುದಿಲ್ಲ. ಎಷ್ಟೋ ಜನಕ್ಕೆ ಯಾಕೆ ನಮಗೆ ಆಗಲ್ಲ. ಮನೇಲಿ ಇದನ್ನ ಮಾಡ್ಬೋದು. ನಾವು 100 ರೂಪಾಯಿ ದುಡಿದ್ರು ನಾವು ದುಡಿತೀವಿ ಅನ್ನೋ ಖುಷಿ ಇರುತ್ತಲ್ಲ ಸರ್, ನಮಗೆ ಮಾಡ್ಬೋದು. ನಾನೇ ಜಾಬ್ ಬಿಟ್ಟು ಮಾಡ್ತಾ ಇದ್ದೀನಿ ಸರ್ ಇದನ್ನ, ಯಾಕಂದ್ರೆ ನನ್ನ ಮಕ್ಕಳಿಗೆ ನಾನು ಟೈಮ್ ಕೊಡ್ಬೋದು ಅಂತ ಹೇಳಿ. ಅದ್ರ ಜೊತೆ ಆರ್ಡರ್ ತಗೊಂಡು ಮನೆಯಲ್ಲೇ ಮಾಡಿ ಮನೆಯಲ್ಲೇ ನಾನು ರನ್ ಮಾಡಿ 10 ವರ್ಷದಿಂದ ಇದನ್ನ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಈಗ ನೀವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಿ ಮೇಡಮ್? ಸರ್ ನನ್ನ ಟರ್ನ್ ಓವರ್ 2 lakhs ಇದೆ ಪರ್ ಮಂತ್. ಈಸ್ ಇಟ್ ಟ್ರೂ? ಎಸ್ ಸರ್, ನಮಗೆಲ್ಲ ಅಗೇನ್ಸ್ಟ್ ಆರ್ಡರ್ ನೋಡಿ ಸರ್. ನಾವು ಆರ್ಡರ್ ಮಾಡ್ತೀವಿ ನೋಡಿ, ಇದೊಂದು ಮೇಡಮ್ ಬ್ಯಾಗ್ಸ್ ಇದೆಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಒಂದು ಪ್ಯಾಷನ್ನು ಹಾಗೂ ಒಂದು ಹಾಬಿ ಮಾಡ್ಕೊಂಡು ಇವ್ರು ಇಂಡಿಪೆಂಡೆಂಟ್ ಆಗಿ 2 ಲಕ್ಷ ರೂಪಾಯಿವರೆಗೂ ಆದಾಯ ಮಾಡ್ಕೊಳ್ತಾ ಇದ್ದಾರೆ. ನಾವು 10-15 ಸಾವಿರ ರೂಪಾಯಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಕೆಲಸ ಮಾಡಿದ್ರೇ ನಾವು ಬದುಕ್ತೀವಿ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ಬಿಟ್ಬಿಟ್ಟು ಇಂಥ ಮೇಡಮ್ ಅವರಿಗೆ ಇನ್ಸ್ಪಿರೇಷನ್ ತಗೊಂಡು ನೀವು ಜೀವನದಲ್ಲಿ ಸಾಧಿಸ್ಬೋದು. ಮೇಡಮ್ 2 ಲಕ್ಷ ರೂಪಾಯಿ, ಅದು ಟ್ಯಾಕ್ಸ್ ಕಟ್ಟಂಗಿಲ್ಲ. ಆಮೇಲೆ ಮನೆಯಲ್ಲಿ ಮಕ್ಕಳಿಗೆ ಟೈಮ್ ಕೊಡ್ತೀರಾ, ಆಮೇಲೆ ಅಲ್ಲ ಟೈಮ್ ಕೊಡ್ತೀರಾ ಮಕ್ಕಳಿಗೆ, ಹಸ್ಬೆಂಡಿಗೂ ಟೈಮ್ ಕೊಡ್ತೀರಾ, ನಿಮ್ದು ಏನೇನು ಪ್ಯಾಷನ್ ಇದೆ, ನೀವು ಟೂರ್ ಟ್ರಿಪ್ ಎಲ್ಲ ಮಾಡ್ತೀರಾ. ಹಸ್ಬೆಂಡ್ ಕೂಡ ದೇಶ ಸೇವೆ ಅವ್ರ ಕಡೆಯಿಂದ ಅವ್ರಿಗೆ ಮಾಡ್ಲಿಕ್ಕೆ ಹಚ್ಚಿ ಇವ್ರು ಟ್ರೈನಿಂಗ್ ಕೊಡ್ತಾರಲ್ಲ, ನಾನೇ ಬ್ಯಾಗ್ ಅವ್ರಿಗೆ ಕೊಡ್ತೀನಿ. ಅವ್ರ ಕಡೆ ಮಾಡಿಸಿ 1 ರೂಪಾಯಿಗೆ ಒಂದು ಬ್ಯಾಗ್ ನಂಗೆ ಅವ್ರಿಗೆ ಪೇ ಮಾಡ್ತೀನಿ. ಈಗ ನಾವೇನಾದರೂ ಕಮ್ಮಿ ಇದೆ ಅಲ್ಲ. ಈಗ ಯಾರಾದರೂ ಸಮ್ಮರ್ ಕ್ಯಾಂಪ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ನೀವು ಬಂದು 7 ಡೇಸಿಗೆ ಎಲ್ಲ ಗ್ರೂಪಿಗೆ ಇಂಡಿವಿಜುವಲ್ 400 ರೂಪೀಸ್ ಕಲೆಕ್ಟ್ ಮಾಡ್ತೀರಾ ಅಥವಾ ಎಲ್ಲ ಹುಡುಗರಿಗೆ ಸೇರಿಸಿ ಆ ಥರ ಮಾಡ್ತೀರಾ? ಮಕ್ಕಳಿಗೆ ಕಮ್ಮಿ ಮಾಡ್ತೀವಿ ಸರ್. ಇಫ್ ಶಿ ಇಸ್ ಅ ವುಮನ್ ಆಫ್ 18 ಅಬೌವ್ ಇದ್ರೆ 400 ಮಾಡ್ತೀವಿ. ಯಾಕಂದ್ರೆ ಅವ್ರ ಕೆಲಸದಲ್ಲಿ ಇಂಟ್ರೆಸ್ಟ್ ಬೇಕಲ್ಲ. ಹೌದು ಮೇಡಮ್, ಹೌದು. ಯಾಕಂದ್ರೆ ರೊಕ್ಕ ಕೊಟ್ಟಿವಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರ್ತೈತಿ. ಹೌದು. ಅದೇ ನಮಗೆ ಕನ್ವೀನಿಯಂಟ್ ಇರ್ಬೇಕು ಸರ್, ಸ್ವಲ್ಪ ಟ್ರಾವೆಲಿಂಗ್ ಮಾಡಕ್ಕೆ, ಕೊಡಕ್ಕೆ, ತಗೊಂಬರಕ, ನಮಗೂ ಕಲೆಕ್ಟ್ ಮಾಡ್ಲಿಕ್ಕೆ. ಕರೆಕ್ಟ್. ನಾವೇನು ಎಕ್ಸಿಬಿಷನ್ ಮಾಡಿಸ್ತೀವಲ್ಲ, ನಾವು ಹೇಳ್ತೀವಿ ಇಂದಲ್ಲಿ ನಾವು ಎಕ್ಸಿಬಿಷನ್ ಮಾಡ್ಲಿಕ್ಕೆ ಹತ್ತೀವಿ, ಪೇಪರ್ ಟ್ರೈನಿಂಗ್ ಕೊಡ್ತಾ ಇದೀವಿ ಅಂತ ಅನೌನ್ಸ್. ಯಾರು ಬರ್ತಾರೆ
ಹಾಂ. ಹಂಗೆ ಇವನ್ ರೂರಲ್ ಪೀಪಲ್ ಆಲ್ಸೋ ಕಮ್ ದೇ ಟೇಕ್ ದ ಟ್ರೈನಿಂಗ್ ಅಂಡ್ ದೇ. ಸೊ ನೀವೆಷ್ಟು ಅರ್ನ್ ಮಾಡ್ತಾ ಇದ್ದೀರಿ ಮೇಡಮ್? ನಾನು ಡಿಪೆಂಡ್ಸ್. ಬಟ್ ಆ್ಯಕ್ಚುಲಿ ನೀವು ಇದು ಒಂದು ಈ ಕೆಲಸ ಮಾಡಿ ಈ ಒಂದು ಪ್ಯಾಷನ್ನ ನೀವು ಇನ್ಕಲ್ಕೇಟ್ ಮಾಡ್ಕೊಂಡಿರೋದ್ರಿಂದ ನೀವು ಯು ಆರ್ ಲುಕಿಂಗ್ ಯಂಗ್. ಸೊ ಯು ಆರ್ ನಾಟ್ ಲುಕಿಂಗ್ ಜಸ್ಟ್ ಲೈಕ್ ಎ 70 years ಸಿಟ್ಟಿಂಗ್ ಲೇಡಿ. ಹಾಂ, ಮುಖ್ಯ ಅಲ್ವಾ? ವಯಸ್ಸು ಮುಖ್ಯ ಅಲ್ಲ ಅಲ್ಲ, ಆ ಕೆಲಸ ಮಾಡೋದ್ರಿಂದ ಅವರು ಹೆಂಗ್ ಕಾಣ್ತಾ ಇದ್ದಾರೆ. ಇಲ್ಲದೆ ಇದ್ರೆ ಒಂಥರ ಅದೇ ಉತ್ಸಾಹನೇ ಇರ್ತದೆ. ನಮ್ಗೆ ಸಪೋರ್ಟ್ ಭಾಳ ಆಗೈತೆ ಸರ್. ಯಾಕಂದ್ರೆ ನಾವೆಲ್ಲ ಸ್ಕ್ಯಾಟರ್ಡ್ ಇರ್ತೀವಲ್ಲ, ನಮಗೆ ಗೊತ್ತಿರೋದಿಲ್ಲ ಏನಂತ ಹೇಳಿ. ಮೇಡಮ್ ನಮ್ಮ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರ, ಎಲ್ಲ ಅಪರ್ಚುನಿಟಿ ಇದ್ದಲ್ಲಿ ಹೇಳ್ತಾರ, ಇಂತಲ್ಲಿ ಹೋಗ್ರಿ, ಹಿಂಗ್ ಮಾಡ್ರಿ. ಆಮೇಲೆ ಯಾರೇ ಕೇಳಿದ್ರು ಪೇಪರ್ ಬ್ಯಾಗ್ ರೆಫರ್ ಮಾಡ್ತಾರ, ಬಾಕ್ಸ್ ರೆಫರ್ ಮಾಡ್ತಾರ. ನಾವು ಕಾಟನ್ ಬ್ಯಾಗು ಇದೆ ಸರ್ ನಮ್ದು. ಕಾಟನ್ ಬ್ಯಾಗ್ ಕೂಡ ನೋಡ್ತಾರೆ ಮೇಡಮ್ ಮಾಡ್ತಾರೆ ಕಾಟನ್. ಮೇಡಮ್ ಅವ್ರದ್ದು ಮೇಡಮ್ ತುಂಬಾ ವರ್ಷದಿಂದ ಕೂಡ ಮೈ ಪ್ರೆಸಿಡೆಂಟ್. ಇದ್ದಾರೆ ಮೇಡಮ್ ಎಲ್ಲ ಮೆಂಬರ್ಸ್ ನಿಮ್ಮ ಇದರಲ್ಲಿ 116 ಜನ ಇದ್ದಾರೆ. 116 ಜನ. ಸೊ 116 ಮೆಂಬರ್ಸ್, 60 ಮೆಂಬರ್ಸ್ ರೆಗ್ಯುಲರ್ ನಮ್ಮ 60 ಮೆಂಬರ್ಸ್. ಆ 60 ಮೆಂಬರ್ಸ್ ಏನಿದಾರಲ್ಲ ನಿಮ್ಮಲ್ಲಿ ಮೆಂಬರ್ಸ್, ದೇ ಆರ್ ಆಲ್ಮೋಸ್ಟ್ ಅರ್ನಿಂಗ್ ಅಬೌವ್ 50,000 rupees ಇನ್ ದೇರ್ ಹೌಸ್. ಅಂಡ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಲೈಫ್. ಜನ ಟ್ರೇಡಿಂಗ್ ಅಲ್ಲಿ ಇದ್ದಾರೆ ಸರ್, ಕೆಲವು ಜನ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ದಾರೆ. ಹಾಂ, ಎಲ್ಲರೂ ಇಷ್ಟೇ ಅಂತ ಹೇಳಲಿಕ್ಕೆ ಆಗಲ್ಲ, ಅವರು ಡಿಪೆಂಡ್ಸ್. ಅವರು ಹೌದೌದು. ಇದ್ರ ಮೇಲೆ ಆನ್ ಆ್ಯಂಡ್ ಅವರೇಜ್ ಒಂದು 50,000 ರೂಪಾಯಿ ಅಂತೂ ಎಲ್ಲ ಟೈಮ್ ತೆಗೆದು ತಮ್ಮ ಫ್ಯಾಷನ್ ಎಲ್ಲ ನೋಡ್ಕೊಂಡು ದೇ ಆರ್ ಅರ್ನಿಂಗ್. ಭಾಳ ಧನ್ಯವಾದಗಳು ಮೇಡಮ್, ಭಾಳ ಇನ್ಸ್ಪಿರೇಷನ್ ಆಗಿತ್ತು ಒಂದು ಇಂಟ್ರ್ಯಾಕ್ಷನ್ನು. ನಿಮ್ದೇನಾದರೂ ಮೊಬೈಲ್ ನಂಬರ್ ಕೊಡ್ತೀರಾ ಮೇಡಮ್? ಹೇಳಿ ಮೇಡಮ್. 944 841 5428. ಯಾರಾದರೂ ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಮಾಡಿಬಿಟ್ಟು ಇವ್ರ ಹತ್ರ ಸಲಹೆ ಹಾಗೂ ಒಂದು ಸೇವೆಯನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ರೇಣು ಮುದೋಳ್ಕರ್. ನಿಮ್ಮ ನಂಬರ್ 8431658090. ನಿಮಗೆ ಕೂಡ ಈ ಬ್ಯಾಗ್ಸ್, ಗಿಫ್ಟ್ ಪ್ಯಾಕಿಂಗ್ಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೇವೆಯನ್ನು ಪಡೆಯಬಹುದು. ನಿಮ್ಮದು ಮೇಡಮ್? ಸರ್ ನನ್ನ ಹೆಸರು ಜ್ಯೋತಿ ಗೋಕಾಕ್ ಅಂತ ಹೇಳಿ. ಹಾಂ ಮೇಡಮ್. ನಾನು ಆಕ್ಚುಲಿ ಎಕ್ಸಿಬಿಷನ್ ನೋಡ್ಲಿಕ್ಕೆ ಬಂದಿದ್ದೆ. ನಾನು ಕೈಗಾರಿಕಾ ಡಿಪಾರ್ಟ್ಮೆಂಟ್ ಇಂದ ವರ್ಕ್ ಮಾಡ್ತಿದ್ದೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಟರ್ ಅಂತ. ನಾನು ನಮ್ಮ ಸರ್ ಇದ್ದಾರೆ ಅಂತ ನೋಡ್ಲಿಕ್ಕೆ ಬಂದೆ, ಚೆನ್ನಾಗಿ ಅನಿಸ್ತು. ನೋಡ್ತಾ ಇದ್ರೆ ನೀವು ಒಂಥರ ಏನೋ ಮೋಟಿವೇಶನ್ ಕೊಡ್ತಾ ಇದ್ದೀರಾ ಲೇಡೀಸಿಗೆ. ನಂಗೆ ಇಷ್ಟ ಆಯ್ತು ಸರ್. ಹೌದಾ? ಹಾಂ ಹಾಂ, ಸರ್ ಯಾವುದಕ್ಕೂ ವಯಸ್ಸು ಮುಖ್ಯ ಅಲ್ವಲ್ಲ. 100%. ಹಾಂ, ಎಲ್ಲಿವರೆಗೂ ನಮ್ಮ ಕೈಕಾಲು ಗಟ್ಟಿ ಇರುತ್ತೋ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಬೋದು. ಸೊ ಈಗ ನನಗನ್ಸಿದ ಮಟ್ಟಿಗೆ ಹೆಣ್ಣೆ ಒಂದು ಜೀವನಾಡಿಯ ಮುಖ್ಯ ಒಂದು ಹಂಗಾಗೋಗ್ಬಿಟ್ಟಿದ್ದಾರೆ. ಈಗ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಆಮೇಲೆ ಪ್ರತಿ ಕಡೆನೂ ಈ ಹೆಣ್ಮಕ್ಳೇ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ಬೋದು. ನಮಗೂ ಖುಷಿ ಅನಿಸ್ತಾ ಇದೆ. ನಾವು ಹೊರಗಡೆನೆ ಹೋಗಿ ಕೆಲಸ ಮಾಡ್ತೀವಿ, ಒಳಗಡೆನೂ ಮಾಡ್ತೀವಿ. ಒಂದು ಸಂಪಾದನೆ ಕೂಡ ಇರ್ತದೆ, ಇಂಡಿಪೆಂಡೆನ್ಸಿ ಇರ್ತದೆ. ನಾವು ನಮ್ಮೊಂದು ಆಸೆಯನ್ನು ಮಾಡೋರು, ಗೌರ್ಮೆಂಟ್ ಕೆಲಸ ಮಾಡೋರ್ಗೆ ಇಷ್ಟು ಪೇಮೆಂಟ್ ಅಂತ ಇರುತ್ತೆ. ಹೌದು. ನಾವು ಒಳಗಡೆನೂ ಮಾಡಿ ಹೊರಗಡೆನೂ ಮಾಡಿ ಇದನ್ನ ಮಾಡ್ತೀವಿ ಅಂದ್ರೆ ನಮಗೆ ನಿಮ್ಗಿನ ಡಬಲ್ ಇದೆ. ಹೌದೌದು. ಯಾಕ್ರಿ ಮೇಡಮ್? ಹೌದು, 100%. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.